ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮೋಹಕ ತಾರೆ ಅನುಷ್ಕಾ ಶೆಟ್ಟಿ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅನುಷ್ಕಾ ಶೆಟ್ಟಿ ಅವರು ಹುಟ್ಟಿದ್ದು 7 ನವೆಂಬರ್ 1981ರಲ್ಲಿ. ಅದು ಕೂಡ ಕರ್ನಾಟಕದ ಮಂಗಳೂರಿನಲ್ಲಿ ಇವರು ಹುಟ್ಟಿರುವಂಥದ್ದು. ಪ್ರಸ್ತುತ ಇವರಿಗೆ 44 ವರ್ಷ ವಯಸ್ಸಾಗಿದೆ. ಹಾಗೆ ಇವರ ಹೈಟ್ ನೋಡೋದಾದರೆ 5.9. ಹಾಗೆ ಇವರು BCAನ ಕಂಪ್ಲೀಟ್ ಮಾಡ್ತಾರೆ. ಅದು ಕೂಡ ಮೌಂಟ್ ಕಾರ್ಮಲ್ ಕಾಲೇಜ್ ಬೆಂಗಳೂರಿನಲ್ಲಿ ಇವರು BCAನ ಕಂಪ್ಲೀಟ್ ಮಾಡ್ತಾರೆ. ಇವರ ತಂದೆ ಹೆಸರು ಬಂದು ವಿಠಲ್ ಶೆಟ್ಟಿ, ಹಾಗೆ ತಾಯಿ ಹೆಸರು ಬಂದು ಪ್ರಫುಲ್ಲ ಅಂತ. ಇವ್ರಿಗೆ ಒಬ್ಬರು ಅಣ್ಣ ಕೂಡ ಇದ್ದಾರೆ. ಹಾಗೆಯೇ ಇವರು ತುಂಬಾ ಇಂಟ್ರೆಸ್ಟ್ ಇತ್ತು ಆ್ಯಕ್ಟಿಂಗ್ ಬಗ್ಗೆ. ಹಾಗೆ ಯೋಗನೂ ಕೂಡ ಇವರು ಚಾಂಪಿಯನ್ ಅಂತಲೇ ಹೇಳ್ಬೋದು ನಮ್ಮ ಅನುಷ್ಕಾ ಶೆಟ್ಟಿ ಅವರು. ಆದ್ದರಿಂದನೇ ಇಷ್ಟು ಏಜ್ ಆದರೂ ಕೂಡ ಅವರು ಝೀರೋ ಸ್ಲಿಮ್ನ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ನಮ್ಮ ಅನುಷ್ಕಾ ಶೆಟ್ಟಿ ಅವರು. ಹಾಗೆ ಅನುಷ್ಕಾ ಶೆಟ್ಟಿ ಅವರು ಮೊದಲು ಮಾಡಿದಂತಹ ಮೂವಿ ಬಂದು ಪೂರಿ ಜಗನ್ನಾಥ್. ಅದು ತೆಲುಗು ಮೂವಿ ಆಗಿತ್ತು. ಅದು 2005ರಲ್ಲಿ ರಿಲೀಸ್ ಆಯಿತು. ಈ ಮೂವಿಯಿಂದನೇ ತೆಲುಗು ಇಂಡಸ್ಟ್ರಿಗೆ ಇವರು ಕಾಲಿಡ್ತಾರೆ. ಆನಂತರ ವಿಕ್ರಮಾರ್ಕುಡು 2006ರಲ್ಲಿ ರಿಲೀಸ್ ಆಯಿತು. ಹಾಗೆ ಅರುಂಧತಿ ಕೂಡ 2009ರಲ್ಲಿ ರಿಲೀಸ್ ಆಯಿತು. ಅರುಂಧತಿ ಮೂವಿಯಿಂದ ಇವರು ಫಿಲಮ್ಫೇರ್ ಅವಾರ್ಡ್ನ ಮುಡಿಗೇರಿಸ್ಕೊಳ್ತಾರೆ ನಮ್ಮ ಅನುಷ್ಕಾ ಶೆಟ್ಟಿ ಅವರು. ಅದು ಬೆಸ್ಟ್ ಆ್ಯಕ್ಟರ್ ಅಂತ ತೆಲುಗಿನಲ್ಲಿ. ಬಾಹುಬಲಿ ಮೂವಿ ಕೂಡ ಮಾಡಿದ್ದಾರೆ. ಬಾಹುಬಲಿ ಬಿಗನಿಂಗಲ್ಲಿ 2015ರಲ್ಲಿ ರಿಲೀಸ್ ಆಯಿತು. ಆ ಮೂವಿಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಅನುಷ್ಕಾ ಅವರು. ಹಾಗೆ 2017ರಲ್ಲಿ ಬಂತು ಬಾಹುಬಲಿ 2. ಅದರಲ್ಲಿ ಕೂಡ ತುಂಬ ಒಳ್ಳೆ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ನನಗೆ ಮೇನಾಗಿ ಅರುಂಧತಿ ಮೂವಿ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮೂವಿಲಿ ಇವರ ಆ್ಯಕ್ಟಿಂಗೇ ಫಿದಾ ಆದರು. ಅದರಲ್ಲೂ ಅರುಂಧತಿ ಮೂವಿ ಅಂತೂ ಸೂಪರಾಗಿದೆ. ಹಾಗೆ ಬಾಹುಬಲಿ ಕೂಡ ತುಂಬಾ ಒಳ್ಳೆ ಕ್ಯಾರೆಕ್ಟರ್ನ ಆಯ್ಕೆ ಮಾಡ್ಕೊಂಡಿದ್ರು. ಅದು ದೇವಸೇನ ಅನ್ನೋ ಕ್ಯಾರೆಕ್ಟರ್ನ. ಅದು ಕೂಡ ಆ ಪಾತ್ರ ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ನಮ್ಮ ಅನುಷ್ಕಾ ಶೆಟ್ಟಿ ಅವರು. ಅನುಷ್ಕಾ ಅವ್ರಿಗೆ ಫ್ರೀ ಇದ್ದಾಗ ಯೋಗ ಮತ್ತು ರೀಡಿಂಗ್ ಬುಕ್, ಹಾಗೆಯೇ ಅವ್ರು ಟ್ರಾವೆಲಿಂಗ್ ಅಂದರೂ ತುಂಬಾ ಇಷ್ಟ ಅನುಷ್ಕಾ ಅವ್ರಿಗೆ. ಹಾಗೆ ಅನುಷ್ಕಾ ಅವರು ಫಿಲಮ್ಫೇರ್ ಅವಾರ್ಡ್ ತೊಗೊಂಡಿದ್ದಾರೆ. ಅದು 5 ಫಿಲಮ್ಫೇರ್ ಅವಾರ್ಡ್ನ ಮುಡಿಗೇರಿಸ್ಕೊಂಡಿದ್ದಾರೆ ನಮ್ಮ ಅನುಷ್ಕಾ ಅವರು. ಹಾಗೆ 2 ನಂದಿ ಅವಾರ್ಡ್ ಕೂಡ ಬಂದಿದೆ ನಮ್ಮ ಅನುಷ್ಕಾ ಅವ್ರಿಗೆ. ಮತ್ತು ಕಲೈಮಣಿ ಅವಾರ್ಡ್ನ ತಗೊಳ್ತಾರೆ. ಅದು ಕೂಡ ತಮಿಳುನಾಡು ಸರ್ಕಾರದಿಂದನೇ ಇವ್ರಿಗೆ ಕಲೈಮಣಿ ಅನ್ನೋ ಒಂದು ಅವಾರ್ಡ್ ಕೂಡ ಬರುತ್ತೆ. ಅನುಷ್ಕಾ ಶೆಟ್ಟಿ ಅವರು ತುಳು ಭಾಷೆನ ಚೆನ್ನಾಗಿ ನೀಲಜಲವಾಗಿ ಈಗಲೂ ಮಾತಾಡ್ತಾರೆ. ಹಾಗೆ ಕನ್ನಡ ಕೂಡ ಕಲ್ತಿದ್ದಾರೆ ನಮ್ಮ ಅನುಷ್ಕಾ ಶೆಟ್ಟಿ ಅವರು. ಹಾಗೆ ಅನುಷ್ಕಾ ಶೆಟ್ಟಿ ಅವರು ಕನ್ನಡದಲ್ಲಿ ಯಾವುದೇ ಒಂದು ಮೂವಿನ ಮಾಡಿಲ್ಲ. ಹಾಗೆಯೇ ಯಾರಾದರೂ ಒಳ್ಳೆ ಡೈರೆಕ್ಟರು ಕನ್ನಡದಲ್ಲಿ ಕೂಡ ನಮ್ಮ ಅನುಷ್ಕಾ ಶೆಟ್ಟಿ ಅವ್ರಿಗೆ ಆಫರ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.